Good morning, friends. Let us start the new theory or concepts regarding the bond formation in different type of the by the different type of atoms. That is molecular orbital theory. It is also called as MOT. Okay. First of all, let us study about the characters or salient features of the theory. Okay. First one. When two atomic orbitals combine, they form, whenever two atomic orbitals combine, they form what? Molecular orbital. Okay. What is atomic orbital? We have already studied in the structure of atom chapter. Okay. See here. If this is a nucleus, around the nucleus there is a region which is three-dimensional. In that three-dimensional region, we can find the probability of having the electron. Electron ಇರತಕ್ಕಂತ ಸಾಧ್ಯತೆ ಐತಲ್ಲ ನ್ಯೂಕ್ಲಿಯಸ್ ನ ಸುತ್ತ ಆ ರೀಜನ್ ಗೆ ಏನಂತ ಕರಿತೀವಿ ನಾವು ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೇವೆ. ಓಕೆ, ಅದನ್ನ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೇವೆ. ಇದೊಂದು ಅಟಾಮಿಕ್ ಆರ್ಬಿಟಲ್, ಇನ್ನೊಂದು ಅಟಾಮಿಕ್ ಆರ್ಬಿಟಲ್, ಎರಡು ಕಂಬೈನ್ಡ್ ಆಗಿ ಏನ್ ಬರ್ತದೆ ಅಂತ ಮಾಲಿಕ್ಯುಲರ್ ಆರ್ಬಿಟಲ್ ಬರ್ತದೆ. ಓಕೆ, ಇದು ಥಿಯರಿ ಹೇಳ್ತಾ ಇದ್ದೀರಲ್ಲ. ಓಕೆ ಓಕೆ, ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, what is second point? Honey. Okay, one point. Atomic orbital. Atomic orbital is monocentric or unicentric. But molecular orbitals are polycentric. What does it mean? See here. Here, if you have the one atomic orbital, this is nucleus. The electrons revolve under the influence of only one nucleus. ಇದರ ಮೇಲೆ ಹೋಲ್ಡ್ ಯಾವ್ದಿರ್ತದೆ, ಆ ಎಲೆಕ್ಟ್ರಾನ್ ಮೇಲೆ ಹಿಡಿತ ಯಾವ್ದಿರ್ತದೆ, ಇದು ಒಂದೇ ನ್ಯೂಕ್ಲಿಯಸ್ ಇರ್ತದೆ. ಈಗ ಇಂಥ ಇನ್ನೊಂದು ಅಟಾಮಿಕ್ ಆರ್ಬಿಟಲ್, ಎರಡು ಅಟಾಮಿಕ್ ಆರ್ಬಿಟಲ್ಗಳು ಕಂಬೈಂಡ್ ಆಗಿ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಬಂದ್ಬಿಡ್ತದೆ. ಕಂಬೈಂಡ್ ಆಗೈತೆ, ಎರಡು ಅಟಾಮಿಕ್ ಆರ್ಬಿಟಲ್ಗಳು ಇಲ್ಲಿ ಕಂಬೈಂಡ್ ಆಗ್ಯಾವ. ಅವಾಗ ಎರಡು ನ್ಯೂಕ್ಲಿಯೈ ಬರ್ತಾವಲ್ಲಿ. ಮೂರು ಐಟಮ್ಸ್ ಇದ್ರೆ ಮೂರು ನ್ಯೂಕ್ಲಿಯೈ ಬರ್ತಾವ. ನಾಲ್ಕು ಐಟಮ್ಸ್ ಕಂಬೈಂಡ್ ಆಗಿದ್ರೆ ನಾಲ್ಕು ನ್ಯೂಕ್ಲಿಯೈ ಬರ್ತಾವ. ಹೌದಾ? ಈಗ ನೋಡ್ರಿ, boron trifluoride atom ನಾಲ್ಕು ಆದ್ಮೇಲೆ ಅಂದ್ರೆ all the electrons present in that boron trifluoride should be under the influence of four nuclei, one of boron and another three of fluorine. Okay, this condition is called as polycentric. ಹಿಂಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಆಟಮ್ಗಳ ಹಿಡಿತಕ್ಕೆ ಒಳಗಾಗಿ ಆ ಎಲೆಕ್ಟ್ರಾನ್ಗಳು ಆ ಕಾಂಪೌಂಡ್ ಒಳಗೆ ಇರ್ತಕ್ಕಂಥ ಸ್ಥಿತಿಯನ್ನ ಏನಂತ ಕರಿತೀವಿ ನಾವು? ಪಾಲಿಸೆಂಟ್ರಿಕ್ ಅಂತ ಕರಿತೇವೆ. ಎಷ್ಟು ಆಟಮ್ಸ್ ಇರ್ತಾವೋ ಅಷ್ಟು ಆಟಮ್ನ ನ್ಯೂಕ್ಲಿಯೈ ಹಿಡಿತದೊಳಗ ಅಲ್ಲಿರ್ತಕ್ಕಂಥ ಬಾಂಡ್ ಆದಂಥ ಎಲೆಕ್ಟ್ರಾನ್ಗಳು ಇರ್ತಾವ. ಇದನ್ನೇನಂತ ಕರಿತೀವಿ ನಾವು? ಪಾಲಿಸೆಂಟ್ರಿಕ್ ಅಂತ ಕರಿತೇವೆ. ನೆಕ್ಸ್ಟ್ ಪಾಯಿಂಟ್. Atomic orbitals combine, and atomic orbitals combine, they form
of molecular orbitals. Two types of molecular orbitals. ಈಗ ಎರಡು ಅಟಾಮಿಕ್ ಆರ್ಬಿಟಲ್ಗಳು ಕಂಬೈನ್ಡ್ ಆದರೆ ಎರಡು ವೆರೈಟಿ ಎರಡು ಟೈಪ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಾ ಹೋಗ್ತವೆ. ಏನವು? ಫಸ್ಟ್ ಒನ್ ಈಸ್ BMO, bonding molecular orbital. Second one is ABMO, anti-bonding molecular orbital. ಅಂದ್ರೆ ಎರಡು ಅಟಾಮಿಕ್ ಆರ್ಬಿಟಲ್ ಅಂತಂದ್ರೆ ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದ್ದಂಗೆ ಅಟಾಮಿಕ್ ಆರ್ಬಿಟಲ್ ಕಂಬೈನ್ಡ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮ್ ಆಗ್ತಾವ ಅಂತ. ಹಂಗೆ ಅಟಾಮಿಕ್ ಆರ್ಬಿಟಲ್ಗಳು ಕಂಬೈನ್ಡ್ ಆದಾಗ ಎರಡು ಟೈಪ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಾವ. ಒಂದು BMO, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅಂಡರ್ ಒನ್ ಇಸ್ ABMO, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್. BMO is having lower energy than parent atomic orbitals. BMO means atomic orbital, MO means molecular orbital. BMO ಇದು ಎರಡು ಟೈಪ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಾವ ಅಂತ ಹೇಳಿದೆ. ಒಂದು BMO, ಇನ್ನೊಂದು ABMO. Okay, BMO ಒಳಗೆ ಏನಾಗ್ತೈತಿ? BMO is having lower energy than the parent atomic orbital. ಅಂದ್ರೆ ಇನ್ನೊಂದು A ಮತ್ತು B ಕಂಬೈನ್ಡ್ ಆಗಿ ಇದು ಅಟಾಮಿಕ್ ಆರ್ಬಿಟಲ್, ಇದೊಂದು ಆಟಮ್, ಅದರ ಜೊತೆ ಅಟಾಮಿಕ್ ಆರ್ಬಿಟಲ್, ಅವೆರಡು ಕಂಬೈನ್ಡ್ ಆಗಿ ಏನು ಬಂತು? ಇಲ್ಲಿ AB ಅಂತಕ್ಕಂಥ ಮಾಲಿಕ್ಯೂಲ್ ಬಂತು. ಇದು ಮಾಲಿಕ್ಯುಲರ್ ಆರ್ಬಿಟಲ್. ಹೌದಾ? ಇಲ್ಲಿ ಹಂಗಾರೆ ಇದ್ರಾಗಿರ್ತಕ್ಕಂಥ BMO ಏನಾಗಿರ್ತೈತಿ? ಇವೆರಡಕ್ಕಿಂತಲೂ ಎನರ್ಜಿನ ಕಡಿಮೆ ಹೊಂದಿರ್ತೈತಿ. ಯಾಕೆ ಅನ್ನೋದು ನೆಕ್ಸ್ಟ್ ಆಗ್ತದೆ. ಓಕೆ, ಅದೇ ರೀತಿ ABMO will have higher energy than parent atomic orbital. ಇದೇ ಮಾಲಿಕ್ಯುಲರ್ ಆರ್ಬಿಟಲ್ ಒಳಗ BMO ಐತಿ, ಅದಕ್ಕೆ ಎನರ್ಜಿ A ಆರ್ಬಿಟಲ್ ಮತ್ತು B ಆರ್ಬಿಟಲ್ ಗಿಂತ ಕಡಿಮೆ ಐತಿ. ಇಲ್ಲಿ ABMO ಇರ್ತದೆ. It is also having ABMO, anti-bonding molecular orbital. That anti-bonding molecular orbital will have higher energy than what? Pure atomic orbital of A and pure atomic orbital of B. ಇವುಗಳನ್ನ parent atomic orbital ಅಂತ ಕರೀತೇವೆ. Okay, therefore BMO is stable. ಯಾಕಂದ್ರೆ ಎನರ್ಜಿ ಏನೈತೆ? ಕಡಿಮೆ ಇದೆ. And ABMO is unstable. Please remember this point. Okay, BMO is stable and ABMO is unstable. Next one. Here, in one more point. Bonding molecular orbitals are indicated by sigma and pi. These are the symbols used for bonding molecular orbital. Sigma and pi. For ABMO, we are having symbols like this: sigma star and pi star. Sigma and pi are bonding molecular orbitals. It means sigma means it is the bonding molecular orbital formed by axial overlapping of the atomic orbitals. Pi is what? It is a bonding molecular orbital formed by the sideways overlapping of the atomic orbitals. ABMO is what? ABMO in the sigma star, it is a molecular orbital. It is an anti-bonding molecular orbital formed by the axial overlapping of the atomic orbitals. It is what? It is a anti-bonding molecular orbital. Pi star is an anti-bonding molecular orbital formed by the sideways overlapping of the
ಅಟಾಮಿಕ್ ಆರ್ಬಿಟಲ್ಸ್. ಓಕೆ, ಈಗ ನಿಮಗೆ ಗೊತ್ತಿಲ್ಲದೆ ಇರೋದು BMO ಮತ್ತು ABMO ಅಂದ್ರೆ ಏನು ಅನ್ನೋದು. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾನೆ. ಫಸ್ಟ್ ಫೀಚರ್ಸ್ ಮುಗಿಸ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅಲ್ಲಿ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಬೇಕು, ನಾನು ಹೇಳ್ತಾನೆ. After the formation of two types of bonds, BMO, ABMO, howda? The electrons in these molecular orbitals, electrons are filled according to Aufbau principle, Pauli's principle, and Hund's rule of maximum multiplicity. ಹೌದಾ? ಈ ಮೂರು ರೂಲ್ಗಳನ್ನು ನಾವು ಸ್ಟ್ರಕ್ಚರ್ ಆಫ್ ಆಟಮ್ ಗಳಲ್ಲಿ ನೋಡೋಣ. These rules are helpful to arrange the electrons in the different orbitals of an atom. Atom ಒಳಗೆ ಎಲೆಕ್ಟ್ರಾನ್ಗಳು ಹೆಂಗೆ ಅರೇಂಜ್ ಆಗಿರ್ತಾವು ಅಂದ್ರೆ ಈ ರೂಲ್ಗಳ ಯೂಸ್ ಮಾಡಿಕೊಂಡೆ, ಈ ರೂಲ್ಗಳ ಪ್ರಕಾರವಾಗಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತೇವೆ. ಅಟಮ್ಸ್ಗೆ ಮಾಲಿಕ್ಯೂಲ್ಸ್ಗಳು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು ಅಂದ್ರೆ ಯಾವ ರೂಲ್ಸ್ಗಳು ಹೆಲ್ಪ್ ಆಗ್ತಾವು, ಅವಾಗ ಇದೇ ರೂಲ್ಸ್ಗಳು ಹೆಲ್ಪ್ ಆಗ್ತಾವು ಅಂತ ಅರ್ಥ. ಅಂದ್ರೆ ಏನು? ಅಗೇನ್ ದ molecular orbitals are filled from lower energy orbitals to the higher energy orbitals. The molecular orbitals are also filled by the electrons from lower energy level to higher energy level. ಹೌದಾ? ಅಂದ್ರೆ ಈ ನೋಡ್ರಿ, ಬೇಸಿಕ್ ಆಗಿ ನಾವು ಹೇಳ್ಬೇಕಂತಂದ್ರೆ BMO is having lower energy than the parent atomic orbital. ABMO is having higher energy than the parent atomic orbital. It means if two molecular orbitals are formed, BMO and ABMO, first the electrons will fill into the BMO. Electrons will fill ಆಗ್ತಾ ಹೋಗಂದ್ರ BMO ಫಸ್ಟ್ ಫಿಲ್ ಆಗ್ತಾ ಹೋಗಂದ್ರ ಯಾಕೆ? ರೂಲ್ ಏನು ಹೇಳ್ತದೆ? ಅಪೋ ಪ್ರಿನ್ಸಿಪಲ್. The electrons in the ground state of the atom, the electrons are filled in the increasing order of their energies ಅಂತ ಹೇಳ್ತಾರೆ. ಅಂದ್ರೆ ಈ ಲೋವರ್ ಎನರ್ಜಿ ಯಾವುದು? BMO. ಫಸ್ಟ್ ಎಲೆಕ್ಟ್ರಾನ್ಸ್ ಅಲ್ಲಿ ಫಿಲ್ ಆಗ್ತಾವ, ಅಲ್ಲಿ ಫಿಲ್ ಆದ್ಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗೋದು. ಹೌದಾ? ಇದನ್ನ ನಾವು ಹೇಳೋದು ಹಂಗಂದ್ರೆ ಪೌಲಿಸ್ ಪ್ರಿನ್ಸಿಪಲ್ ಏನಂತ ಹೇಳ್ತದೆ? An orbital can accommodate maximum 2 electrons. 2 ಎಲೆಕ್ಟ್ರಾನ್ಗಳು ಮಾತ್ರ ಇರಕ್ಕೆ ಸಾಧ್ಯ ಹಂಗಂದ್ರೆ ಪೌಲಿಸ್ ಪ್ರಿನ್ಸಿಪಲ್ ಪ್ರಕಾರ. ಹೌದಾ? ಅಂದ್ರೆ ಮೀನಿಂಗ್ ಹಾಕಿದಾನೆ, ಕರೆಕ್ಟ್ ಡೆಫಿನಿಷನ್ ಅಂತಲ್ಲ, ಅದ್ರ ಮೀನಿಂಗ್ ಅದೇ ಬರ್ತದೆ. ಒಂದು ಆರ್ಬಿಟಲ್ ನೀನು 2 ಎಲೆಕ್ಟ್ರಾನ್ ಬರೀಬಹುದು. ಅಂದ್ರೆ ಒಂದು BMO ಒಳಗ 2 ಎಲೆಕ್ಟ್ರಾನ್ ಬರೀತಿ, ಇನ್ನು ಒಂದು ABMO ಒಳಗ 2 ಎಲೆಕ್ಟ್ರಾನ್ ಬರೀತಿ. ಹುಣ್ಸ್ ರೂಲ್ ಅದ್ರ ಬಗ್ಗೆ ಹೇಳ್ತದೆ. ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಪೇರಿಂಗ್. ಪೇರಿಂಗ್ ಯಾವಾಗ ಆಗ್ತದೆ? ಇಫ್ ಆರ್ಬಿಟಲ್ಸ್ ಆರ್ filled by if orbitals will be filled halfly first of all, then the pairing takes place. मतलब ಅರ್ಧ ತುಂಬಿಸಬೇಕು. ಸೇಮ್ ಎನರ್ಜಿ ಹೊಂದಿರತಕ್ಕಂತ ಆರ್ಬಿಟಲ್ಗಳು ಫಸ್ಟ್ ಹಾಫ್ ಫಿಲ್ ಆಗಬೇಕು, ಆಮೇಲೆ ಪೇರಿಂಗ್ ಆಗ್ತದೆ ಅನ್ನೋದನ್ನ ಹುಣ್ಸ್ ರೂಲ್ ಹೇಳ್ತದೆ. ನಾನು ಆ ರೂಲ್ಗಳ ಸಮರಿ ಹೇಳಿದ್ದು, ಎಕ್ಸಾಕ್ಟ್ ಸೆಂಟೆನ್ಸ್ ಅಲ್ಲ. ಆ ರೂಲ್ಗಳ ನಾನೇನು ಇನ್ಫಾರ್ಮೇಷನ್ ಕೊಟ್ಟೆ ಅಂತಂದ್ರೆ ನಿಮ್ಗೆ ಗೊತ್ತೈತೆ ಅದ್ರ ಡೆಫಿನೇಷನ್ಗಳು ಏನದಾವ ಅಂತ ಹೇಳಿ. ನಾನು ಅದ್ರ ಮೀನಿಂಗ್ ಹೇಳಕತ್ತೀನಿ. ಇದೇ ಎಲ್ಲ ಮೀನಿಂಗ್ಗಳು ಮತ್ತು ಇದೇ ಬೇಸ್ ಮೇಲೆ BMO ಮತ್ತು ABMOಗಳು ಕೂಡ ಫಿಲ್ ಆಗ್ತಾವ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಇಲ್ಲಿ. ಏನಂತಂದ್ರೆ ದ ಮಾಲಿಕ್ಯುಲರ್ ಆರ್ಬಿಟಲ್ಸ್ BMO ಆರ್ ABMO ಆರ್ ಫಾರ್ಮ್ಡ್ ಬೈ ಲೀನಿಯರ್ ಕಾಂಬಿನೇಷನ್. Of atomic orbitals. BMO ABMO ಹೆಂಗೆ ಫಾರ್ಮ್ ಆಗ್ತಾವಂದ್ರೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇಂದ. ಅಂದ್ರೆ ಅಟಾಮಿಕ್ ಆರ್ಬಿಟಲ್ಗಳು ಲೀನಿಯರ್ಲಿ ಕಂಬೈಂಡ್ ಆಗ್ತಾವಂತ, ಅವಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಏನಾಗ್ತಾವು ಫಾರ್ಮ್ ಆಗ್ತಾವ. ಇಟ್ ಇಸ್ ಮೇ ಬಿ BMO ಆರ್ ABMO. ಹಂಗಂದ್ರ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಅಂದ್ರೆ ಏನು ಅಂತ ನಾವು ನೋಡಿದೀವಿ ಅಂತಂದ್ರೆ ನಿಮಗೆ ಕ್ಲಾರಿಫೈ ಸಿಗ್ತದೆ.
ವಾಟ್ ಈಸ್ ಎಕ್ಸಾಕ್ಟ್ಲಿ BMO, ವಾಟ್ ಈಸ್ ಎಕ್ಸಾಕ್ಟ್ಲಿ ABMO ಅನ್ನೋದು ಗೊತ್ತಾಗಬೇಕು. ಓಕೆ ಓಕೆ, let us continue the concept that is a linear combination of atomic orbitals. Just we have finished the main characteristics of the MOT, molecular orbital theory. ಅದರೊಳಗೆ ಮೇನ್ ಅರ್ಥ ಮಾಡ್ಕೋಬೇಕಾಗಿದ್ದು BMO ಅಂದ್ರೆ ಏನು, ಅದು ಹೆಂಗೆ ಫಾರ್ಮ್ ಆಗ್ತದೆ, ABMO ಅಂದ್ರೆ ಏನು, ಅದು ಹೆಂಗೆ ಫಾರ್ಮ್ ಆಗ್ತದೆ. Before going to deal with the concept of BMO and ABMO, we have to understand a concept that is called as polarization. Polarization andre nodonu. Polarization is what? It is a phenomena associated with the light. ಬೆಳಕು ಲೈಟ್ ನ ಜೊತೆಗೆ ಸಂಬಂಧಪಟ್ಟಂತ ಒಂದು ಫಿನಾಮಿನಾ ಇದೆ. ಓಕೆ, ಅಂದ್ರೆ ಪೋಲರೈಸೇಷನ್ ಅಂದ್ರೆ ಏನು ಅಂತ ನೋಡೋಣ. ಯಾಕೆ ಹೇಳಿದ್ರಿ ನಾನು ಇಲ್ಲಿ ಲೈಟ್ ಬಗ್ಗೆ ಯಾಕೆ ಡಿಸ್ಕಷನ್ ಮಾಡಕತ್ತೀನಿ? ಎಲೆಕ್ಟ್ರಾನ್ಸ್ ಆಲ್ಸೋ ಕ್ಯಾನ್ ಆಕ್ಟ್ ಲೈಕ್ ಅ ವೇವ್. We have studied this concept in the structure of atom chapter. Electrons are having dual character. One is wave character, wave nature, another one is particle nature. Therefore, to understand the concept of MOT, molecular orbital theory, we have to consider electron also as a wave. Wave antu nanu consider ಮಾಡಬೇಕಾಗುತ್ತೆ. ಹಂಗಂದ್ರೆ ಅಲ್ಲಿ ವೇವ್ ಕ್ಯಾರೆಕ್ಟರ್ ನಾನು ಹೇಳ್ಬೇಕಂತಂದ್ರೆ ಅದು ಯಾವ ರೀತಿ ಅಂತಂದ್ರೆ ನಾನು ಪೋಲರೈಸೇಷನ್ ಸ್ವಲ್ಪ ನೋಡೋಣ. ಏನು ಪೋಲರೈಸೇಷನ್ ಅಂದ್ರೆ ಕನ್ಸಿಡರ್ ಎ ಲೈಟ್ ವೇವ್. ಇಲ್ಲೊಂದು ಲೈಟ್ ವೇವ್ ಐತಿ ಅಂತ ಅನ್ಕೊಳ್ಳಿ. ಲೈಟ್ ರೇ ಈ ಡೈರೆಕ್ಷನ್ ಒಳಗೆ ಮೂವ್ ಆಗ್ತಾ ಇದೆ. ಕನ್ಸಿಡರ್ ಅನದರ್ ಲೈಟ್ ವೇವ್ moving in this direction. They are moving opposite to each other. At a certain point, at this point, they will meet. If they combine one another, if they meet one another, there are two possibilities. They will mix one another. In the mixing, there are two possibilities. ಅವೆರಡು ಕಂಬೈನ್ ಆಗ್ತಾವಲ್ಲ, ಎರಡು ಮಿಕ್ಸ್ ಆಗ್ತಾವಲ್ಲ, ಅಲ್ಲಿ ಎರಡು ಚಾನ್ಸಸ್ ಅದಾವ. ಏನು? ಒನ್ ಈಸ್ construction overlapping, constructing overlapping. Another one is destructing overlapping. ಅಂದ್ರೆ ಎರಡು ವೇವ್ಗಳು ಅವೆರಡು ಮಿಕ್ಸ್ ಆಗ್ತಾವ ಅಂತ ಅರ್ಥ. ಒಂದು ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್, another one is destructive or constructive overlapping ಅಥವಾ constructing overlapping, another one is destructive overlapping. ಏನು ಹಿಂಗಂದ್ರೆ ನೋಡಿ, at this point if the electron wave mix like this is what? One wave. Another wave, consider another wave. It is like this, it is falling like this. It is another wave. Andre mix up, ಎರಡು ಇಲ್ಲಿ ಪಾಯಿಂಟ್ ಗಳು ಮಿಕ್ಸ್ ಆಗಲ್ಲ, ಈ ರೀತಿ ಮಿಕ್ಸ್ ಆಗಿ ಅಂದರೆ what is happening here? Crust of one wave is falling on crust of another wave, is it? Trough of one wave is falling on trough of another wave. It is called as, if mixing takes place in this way, in this manner, this is called as constructive overlapping. ಗೊತ್ತಾಯ್ತಾ ನಮಗೆ? ಒಂದು ವೇವ್ನ ಕ್ರಸ್ಟ್ ಇನ್ನೊಂದು ವೇವ್ನ ಕ್ರಸ್ಟ್ ಮೇಲೆನೆ ಬಂದ್ಬಿಡಬೇಕು. ಅವಾಗ ಏನಾಗುತ್ತೆ? ಆಟೋಮೆಟಿಕಲಿ ಅದರ ಟ್ರಫ್ ಇನ್ನೊಂದು ವೇವ್ನ ಟ್ರಫ್ ಮೇಲೆ ಇಂಟರ್ಮಿಕ್ಸ್ ಆಗ್ತಾ ಹೋಗ್ತದೆ. This is called as what? Constructive overlapping. If a constructive overlapping takes place, intensity of light increases. Intensity of light increases. ಅಂದರೆ ಈ ರೀತಿ ಏನಾದರೂ ಎರಡು ಲೈಟ್ ವೇವ್ಗಳು ಸಂಧಿಸಿದಾಗ, ಮಿಕ್ಸ್ ಆದಾಗ, ಆ ಪಾಯಿಂಟ್ ಒಳಗ ಆ ಲೈಟ್, ಆ ಬ್ರೈಟ್ನೆಸ್ ಆ ಎರಡು ವೇವ್ಗಳಿಗಿಂತಲೂ ಜಾಸ್ತಿ ಇರ್ತದೆ. ಯಾಕಂದ್ರೆ ಇದರ ಅರ್ಥ ಏನು? ಈ
ಈ ವೇವ್ನ ಎನರ್ಜಿ ಜೊತೆ ಕಂಬೈಂಡ್ ಆಯಿತು, ಆ್ಯಡ್ ಆಯಿತು ಅಂತ ಅರ್ಥ. ಅದಕ್ಕಲ್ಲಿ ಆ ಪಾಯಿಂಟ್ ಒಳಗೆ ಎಲ್ಲವೂ ಎರಡು ಮಿಕ್ಸ್ ಆಗೋಲ್ಲ, ಆ ಪಾಯಿಂಟ್ ಒಳಗೆ ಎನರ್ಜಿ ಜಾಸ್ತಿ ಆಗಿರ್ತದೆ. ಎನರ್ಜಿ ಜಾಸ್ತಿ ಅಂತಂದ್ರೆ ಆ ಲೈಟ್ ಬ್ರೈಟ್ನೆಸ್ ಜಾಸ್ತಿ ಇರ್ತದೆ, ಅದನ್ನೇ ಇಂಟೆನ್ಸಿಟಿ ಇನ್ಕ್ರೀಸ್ ಆಯಿತು ಅಂತ ನಾನು ಹೇಳಕತ್ತೀನಿ. ಗೊತ್ತಾಯ್ತು ಅದಲ್ಲ? ಓಕೆ, ದಿಸ್ ಇಸ್ ವಾಟ್ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್. ಇನ್ ಡಿಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್ ವಾಟ್ ಹ್ಯಾಪನ್ಸ್ ಹಿಯರ್? This is one wave. Look at it. This is another wave. What happened here? Crust of one wave. This is crust of one wave falling on trough of another wave. Crust is indicated by the plus sign. Trough is indicated by the minus sign. Okay. Same thing. Crust, trough. Crust, trough. Crust, trough. Crust, trough. Crust ಮೇಲೆ crust ಬಂದ್ರೆ ಎನರ್ಜಿ ಆಡ್ ಆಗ್ತಿತ್ತು, ಟ್ರಫ್ ಮೇಲೆ ಟ್ರಫ್ ಬಂದ್ರೆ ಎನರ್ಜಿ ಆಡ್ ಆಗ್ತಿತ್ತು. ಈಗ ಏನಾಗುತ್ತೆ? ಕ್ರಸ್ಟ್ ಮೇಲೆ ಟ್ರಫ್ ಬರ್ತಾ ಇತ್ತು, ಟ್ರಫ್ ಮೇಲೆ ಕ್ರಸ್ಟ್ ಬರಾಗುತ್ತೆ. ಒಂದು ವೇವ್ ಬಂದಾಗ ಇನ್ನೊಂದು ವೇವ್ ಜೊತೆ ಬಂದಾಗ here what happens? Destructive overlapping takes place. ಅಥವಾ ಡಿಸ್ಟ್ರಕ್ಟಿವ್ ಟೈಪ್ ಆಫ್ ಪೋಲರೈಸೇಷನ್ ಟೇಕ್ಸ್ ಪ್ಲೇಸ್. ಪೋಲರೈಸೇಷನ್ ಅಂತಂದ್ರೆ ಏನು? ಇಂಟರ್ಮಿಕ್ಸಿಂಗ್ ಆಫ್ ದ ಟೂ ವೇವ್ಸ್, ಅದನ್ನ ಪೋಲರೈಸೇಷನ್ ಅಂತ ಕರೀತಾರೆ. ಅದನ್ನ ನಿಮಗೆ ಈಗ ಎಷ್ಟು ಬೇಕೋ ಅಷ್ಟು ಹೇಳಕತ್ತೀನಿ. ಎಕ್ಸಾಕ್ಟ್ ಡೆಫಿನೇಷನ್ ಆಮೇಲೆ ನೋಡು ನಾವು. ಆಕ್ಚುಲಿ ನೀವು ಸೆಕೆಂಡ್ ಫಿಸಿಕ್ಸ್ ಒಳಗ ಇದೊಂದು ಚಾಪ್ಟರ್ ಐತಿ, ನೀವಲ್ಲಿ ಇನ್ ಡೀಟೇಲ್ ನೋಡ್ತೀರಿ. ಈಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಹೇಳಕ್ಕೆ ಎಷ್ಟು ಬೇಕೋ ನಾನು ಅಷ್ಟು ನಿಮ್ಗೆ ಎಕ್ಸ್ಪ್ಲೇನ್ ಕೊಡಾಕತ್ತೀನಿ. ಓಕೆ, ಅಂದ್ರೆ ಇಲ್ಲೇನಾಯ್ತಂದ್ರೆ ಇಂಟೆನ್ಸಿಟಿ ಆಫ್ ಲೈಟ್ ಡಿಕ್ರೀಸಸ್. ಇಂಟೆನ್ಸಿಟಿ ಡಿಕ್ರೀಸಸ್. ಇಂಟೆನ್ಸಿಟಿ ಏನಾಗ್ತದೆ? ಈಗ ಡಿಕ್ರೀಸ್ ಆಗ್ತದೆ. ಯಾಕಂದ್ರೆ ಈ ವೇವ್ನ ಎನರ್ಜಿನ ಈ ವೇವ್ ಎನರ್ಜಿ ಕ್ಯಾನ್ಸಲ್ ಮಾಡ್ಬಿಡ್ತದೆ. ಅಲ್ಲಿ ಬ್ರೈಟ್ನೆಸ್ ಬರಂಗಿಲ್ಲ, ಡಿಮ್ನೆಸ್ ಬರ್ತದೆ ಆ ಪಾಯಿಂಟ್ ಒಳಗೆ, ಎರಡು ಮಿಕ್ಸ್ ಆದ್ರೂ ಕೂಡ. ಗೊತ್ತಾಯ್ತು ಅದಲ್ಲ? ಇದೇ ರೀತಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮ್ ಆಗೋವಾಗೂ ಕೂಡ ಎಲೆಕ್ಟ್ರಾನ್ ವೇವ್ಗಳು ಈ ರೀತಿನಾದ್ರೂ ಮಿಕ್ಸ್ ಆಗ್ಬೋದು. ಕನ್ಸ್ಟ್ರಕ್ಟಿವ್ ಟೈಪ್ ಆದ್ರೂ ಓವರ್ಲ್ಯಾಪಿಂಗ್ ಆಗ್ಬೋದು, ಡಿಸ್ಟ್ರಕ್ಟಿವ್ ಟೈಪ್ ಆದ್ರೂ ಓವರ್ಲ್ಯಾಪಿಂಗ್ ಆಗಬಹುದು. ಇಟ್ ಈಸ್ ಹ್ಯಾಪನಿಂಗ್, ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ while the formation of molecular orbital. Molecular orbitals ಗಳು ಫಾರ್ಮ್ ಆಗುವಾಗ ಕೂಡ ಇದೊಂದು ಚಾನ್ಸ್ ಐತಿ, ಇದು ಒಂದು ಚಾನ್ಸ್ ಐತಿ. Understood or not? This is the basics needed to explain the linear combination of atomic orbital. Okay, whenever two atomic orbitals combine linearly. Okay, linearly means what? Other point number 1. Linear combination of atomic orbitals means only two atomic orbitals of comparable energies can combine. While forming the molecular orbital, only the two atomic orbitals of comparable energies can be overlap with one another. ಒಂದಕ್ಕೊಂದು ಓವರ್ಲ್ಯಾಪ್ ಅಂತ ಆಗ್ತಂದ್ರೆ ಅವುಗಳ ಎನರ್ಜಿ ಸೇಮ್ ಇರಬೇಕು ಅಂತ. ಕಂಪೇರಬಲ್ ಎನರ್ಜೀಸ್ ಅಂತಂದ್ರೆ ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಇದರ ಅರ್ಥ ಏನು? ಎಕ್ಸಾಂಪಲ್, ಇಲ್ಲಿ ಎ ಅಂತಕ್ಕಂಥ ಒಂದು ಆಟಮ್ ತಗೋ, ಇಲ್ಲಿ ಬಿ ಅಂತಕ್ಕಂಥ ಒಂದು ಆಟಮ್ ತಗೋ. 1s atomic orbital of A can overlap with 1s atomic orbital of B. 2s atomic orbital of A combine with or overlap with, make the molecular orbital with 2s atomic orbital of B atom. This is what? The meaning of comparable energies. ಗೊತ್ತಾಯ್ತಾ? ಇದನ್ನ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಎರಡನೇ ಪಾಯಿಂಟ್ ಏನು? The atomic orbitals
of proper symmetry can overlap. ಓವರ್ಲ್ಯಾಪಿಂಗ್ ಅಂತಂದ್ರೆ ಏನು? ಬಾಂಡ್ ಫಾರ್ಮೇಷನ್ ಮಾಡೋದು. ಬಾಂಡ್ ಫಾರ್ಮೇಷನ್ ಮಾಡೋದು ಅಂದ್ರೆ ಏನು? ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮ್ ಮಾಡೋದು ಅಂತ ಅರ್ಥ. ಒಂದು ಎನರ್ಜಿ ಸೇಮ್ ಇರಬೇಕಂತೆ. ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಅಂತಂದ್ರೆ ಅಂದ್ರೆ 1s ಎನರ್ಜಿ ಇಲ್ಲಿ ಬಿ ಅಟಾಮ್ 1s ಎನರ್ಜಿ ಎಷ್ಟು ಇರ್ತದೆ? ಇದು ಅಷ್ಟೇ ಇರ್ತದೆ. ಅದಕ್ಕೆ ಅವೆರಡು ಕಂಬೈಂಡ್ ಆಗ್ತದೆ. 2s ಜೊತೆಗೆ 2s ಕಂಬೈಂಡ್ ಆಗ್ತದೆ. ಈಗ ಪ್ರಾಪರ್ ಸಿಮೆಟ್ರಿ ಅಂತ ಹೇಳಕತ್ತೆ ನಾವು. ಸಿಮೆಟ್ರಿ ಅಂತ ಬಂದ್ರೆ ಶೇಪ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು. ಇದರ ಅರ್ಥ ಏನು? ಎಕ್ಸಾಂಪಲ್, consider A atom, consider B atom. 2px orbital of A can overlap with 2px orbital of B. ಯಾಕಂದ್ರೆ ಇದು x ಕೋಆರ್ಡಿನೇಟ್ ಒಳಗಿರ್ತೈತಿ, ಇದು x ಕೋಆರ್ಡಿನೇಟ್ ಒಳಗಿರ್ತೈತಿ. ಅವಾಗ ಅದು ಸ್ಟ್ರೇಟ್ ಓವರ್ಲ್ಯಾಪಿಂಗ್ ಆಗ್ತದೆ. ಇದನ್ನ ನೀನು x ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅವೆರಡು ಏನಾಗ್ತಾವು? ಸ್ಟ್ರೇಟ್ ಓವರ್ಲ್ಯಾಪಿಂಗ್ ಒಳಗೆ ಬರ್ತಾವ ಅಂತ. ಓಕೆ, ಹಿಯರ್ 2py of A atom can overlap with 2py of the B atom. ನೀನು ಈ ಡೈರೆಕ್ಷನ್ ಒಳಗೆ y ಐತೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ y ಓವರ್ಲ್ಯಾಪ್ಸ್ ವಿತ್ y ಮೀನ್ಸ್ 2py ಓವರ್ಲ್ಯಾಪ್ಸ್ ವಿತ್ 2py. z ಎಲ್ಲೈತೆ ಅಂತ ಕನ್ಸಿಡರ್ ಮಾಡ್ಕೊ, ಈ ಕಡೆ z ಐತೆ ಅಂತ ತಿಳ್ಕೊ ಈಗ. ಓಕೆ, 2pz ಓವರ್ಲ್ಯಾಪ್ಸ್ ವಿತ್ 2pz. ದಿಸ್ ಇಸ್ ವಾಟ್ ಪ್ರಾಪರ್ ಸಿಮೆಟ್ರಿ ಕಾನ್ಸೆಪ್ಟ್. atomic orbitals of proper symmetry can overlap. Okay, and one more point, point number 3. What is the point number 3? That is, if extent of overlapping is must be greater ಅಂದ್ರೆ ಓವರ್ಲ್ಯಾಪಿಂಗ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದಷ್ಟು ಮಾಲಿಕ್ಯೂಲ್ ಏನಾಗ್ತದೆ? ಸ್ಟೇಬಲ್ ಆಗ್ತದೆ. ದಿಸ್ ಇಸ್ ವಾಟ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್. ಓಕೆ, ಈಗ ಇನ್ನೂ ನಾನು ಎಕ್ಸಾಕ್ಟ್ ಆಗಿ BMO ಮತ್ತು ABMO ಬಂದಿಲ್ಲ, ಹೌದಾ? ಇಲ್ಲೇ ಹೇಳ್ತಾರೆ ನಾನು, ಇಲ್ಲಿ ಹೇಳ್ಬಿಡ್ತಾರೆ ಇದೇ ಪಾಯಿಂಟ್ ಅಲ್ಲಿ. ಇಫ್ ಕನ್ಸಿಡರ್ 2 atomic orbitals, this is one atomic orbital. Okay, I will explain here. ಈಗ BMO ಬರ್ತೀನಿ ನಾನು. BMO ಅಂದ್ರೆ ಎಕ್ಸಾಕ್ಟ್ ಆಗಿ ಓಕೆ, ಕನ್ಸಿಡರ್ one atomic orbital and consider another atomic orbital. Here it is, I will show the positive sign, here I will show the negative sign, here I will show the positive sign, here I will show the negative sign. ಅಂದ್ರೆ ಇದು ಪಾಸಿಟಿವ್ ಅಂದ್ರೆ ನ್ಯೂಕ್ಲಿಯಸ್, ಇಲ್ಲಿ ನೆಗೆಟಿವ್ ಅಂದ್ರೆ ಎಲೆಕ್ಟ್ರಾನ್ಸ್ ಅಂತ ಅಲ್ಲ. This area indicate crust of electron wave. ಎಲೆಕ್ಟ್ರಾನ್ ವೇವ್, ನಾನು ಎಲೆಕ್ಟ್ರಾನಿಗೆ ಬರ್ತೀನಿ ಈಗ, ಯಾಕಂದ್ರೆ ಆರ್ಬಿಟಲ್ ಒಳಗೆ ಎಲೆಕ್ಟ್ರಾನ್ಸ್ ಇರ್ತಾವೆ. ಇದು ಏನಂತ ಏನನ್ನ ಇಂಡಿಕೇಟ್ ಮಾಡ್ತೈತಿ? ಎಲೆಕ್ಟ್ರಾನ್ ವೇವ್ ನ ಕ್ರಸ್ಟ್. ಈ ನೆಗೆಟಿವ್ ಸೈನ್ ಏನನ್ನ ಇಂಡಿಕೇಟ್ ಮಾಡ್ತೈತಿ? ಎಲೆಕ್ಟ್ರಾನ್ ವೇವ್ ನ ಟ್ರಫ್. ಗೊತ್ತಾಯ್ತದಲ್ಲ? ಇಟ್ ಮೀನ್ಸ್ crust of this electron wave will combine with the crust of this electron wave. Trough of this electron wave will combine with the trough of this electron wave. Now what happens? You will have the molecular orbital. You will have the molecular orbital which is larger than these two in the size. ಯಾಕಂದ್ರೆ ಎರಡು ಕಂಬೈನ್ ಆಗಲ್ಲ. ಈಗ ಇಲ್ಲಿ ತೋರಿಸ್ತೇನೆ ನಾನು, ಪ್ಲಸ್ ಅಂತ ತೋರಿಸ್ತೇನೆ. ಇದು ಏನು? ನ್ಯೂಕ್ಲಿಯಸ್. ಈಗ ಎರಡು ಅಟಾಮಿಕ್ ಆರ್ಬಿಟಲ್ಗಳ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ವೇವ್ಗಳು ಏನಾದ್ರು ಇಲ್ಲಿ ಕನ್ಸ್ಟ್ರಕ್ಟಿವ್ಲಿ ಓವರ್ಲ್ಯಾಪಿಂಗ್ ಆಗುವ, ಡಿಸ್ಟ್ರಕ್ಟಿವ್ಲಿ ಓವರ್ಲ್ಯಾಪಿಂಗ್ ಆಗುವ? ಕನ್ಸ್ಟ್ರಕ್ಟಿವ್ಲಿ ಮೀನ್ಸ್ I should write plus here and minus here. Means this plus is indicating crust of the crust of electron waves of 2 atomic orbitals. This negative sign indicates trough of electron waves of added 2 electron waves. ಎರಡು ಹೇಳ್ತಾರೆ, ಇದು ಎಲೆಕ್ಟ್ರಾನ್ ವೇವ್, ಇದು ಎಲೆಕ್ಟ್ರಾನ್ ವೇವ್ಸ್ ಕಂಬೈಂಡ್ ಆಗ್ಬಿಟ್ಟಾವೆ. ಈಗ ಅವೆರಡು ಎಲ್ಲದಾವ?
ಎರಡು ನ್ಯೂಕ್ಲಿಯೈಗಳ ಮಧ್ಯೆ ಅದಾವ. ದಿಸ್ ಇಸ್ ಇಂಪಾರ್ಟೆಂಟ್. ಈಗ ಎಲೆಕ್ಟ್ರಾನ್ಸ್ಗಳು ಎಲ್ಲಿ ಬಂದ್ಬಿಟ್ಟು ಎರಡು ನ್ಯೂಕ್ಲಿಯೈಗಳ, ಇದನ್ನ ಎ ಅಂತ ತಗೋ, ಇದನ್ನ ಬಿ ಅಟಾಮಿಕ್ ಆರ್ಬಿಟಲ್, ಅಂದ್ರೆ ಅಟಾಮಿಕ್ ಆರ್ಬಿಟಲ್ ಬಿ ಆಟಮ್. ಈಗ ಎಲೆಕ್ಟ್ರಾನ್ ವೇವ್ಗಳು ಎರಡು ಅಟಾಮಿಕ್ ಆರ್ಬಿಟಲ್ ಎಲೆಕ್ಟ್ರಾನ್ ವೇವ್ ಎಲ್ಲಿ ಬಂದವು? ಎರಡು ನ್ಯೂಕ್ಲಿಯೈಗಳ ಮಧ್ಯೆ ಬಂದವ. ಹೌದಾ? Here what happens? Attraction will be higher. Why? Because electrons are in between the nuclei. ಮಧ್ಯ ಬಂದ್ಬಿಟ್ಟತಿ ಈಗ. ಹೌದಾ? ಮ್ಯಾಗ್ನೆಟ್ ಹತ್ರಕ್ಕೆ ಒಂದು ಮೆಟಲ್ ಪೀಸ್ ತಗೊಂಡಾಗ ಹೆಂಗೆ ಜಾಸ್ತಿ ಅಟ್ರಾಕ್ಟ್ ಮಾಡ್ತದೋ ಹಂಗ ಈ ಎಲೆಕ್ಟ್ರಾನ್ಗಳನ್ನ ಎರಡು ಅಟಾಮಿಕ್ ಆರ್ಬಿಟಲ್ಗಳ ಅಥವಾ ಎರಡು ಆಟಮ್ಗಳ ಎಲೆಕ್ಟ್ರಾನ್ ಅನ್ನ ಎರಡು ನ್ಯೂಕ್ಲಿಯೈಗಳು ಸ್ಟ್ರಾಂಗ್ ಆಗಿ ಹಿಡಿದಿರ್ತಾವ. ದಿಸ್ ಈಸ್ ವಾಟ್ BMO. ಈ ರೀತಿ BMO ಫಾರ್ಮ್ ಆಗುತ್ತೆ. This is BMO. Got the point or not? This is BMO. That's why the energy of BMO is lesser. It is having lesser energy. ಇದಕ್ಕೆ ಎನರ್ಜಿ ಯಾಕೆ ಕಡಿಮೆ ಆಗ್ತದೆ? ಇದರ ಕಾರಣಕ್ಕೆ ಅಲ್ಲಿ BMO ಫಾರ್ಮ್ ಆದಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಅಥವಾ ಎಲೆಕ್ಟ್ರಾನ್ಸ್ಗಳು ಎಲ್ಲಿ ಬರ್ತಾವೋ ಇನ್ ಬಿಟ್ವೀನ್ ದ ಟು ನ್ಯೂಕ್ಲಿಯೈ ಆಫ್ ದ ಕಂಪೌಂಡ್ ಆಟಮ್ಸ್. ಅಲ್ಲಿ ಫಾರ್ಮ್ ಆಗುವಾಗ ಮೂರು ನ್ಯೂಕ್ಲಿಯೈ ಇದ್ದರೆ ಮೂರು ನ್ಯೂಕ್ಲಿಯೈ ನಡುವೆ ಬರ್ತಾವೆ, ನಾಲ್ಕು ನ್ಯೂಕ್ಲಿಯೈ ಇದ್ರೆ ನಾಲ್ಕು ನ್ಯೂಕ್ಲಿಯೈಗಳ ಮಧ್ಯ ಬರ್ತಾವೆ. ಮೀನ್ಸ್ BMO ಮೀನ್ಸ್ ವಾಟ್? ದಿಸ್ ಇಸ್ ಅ ಮಾಲಿಕ್ಯುಲರ್ ಆರ್ಬಿಟಲ್ where you can find the electron density in between the nuclei. ನ್ಯೂಕ್ಲಿಯೈಗಳ ಮಧ್ಯೆ ಎಲೆಕ್ಟ್ರಾನ್ ಡೆನ್ಸಿಟಿ ಐತಿ, ಕಾರಣಕ್ಕೆ ಅಟ್ರಾಕ್ಷನ್ ಜಾಸ್ತಿ ಇರ್ತೈತಿ. ಇಟ್ ವಿಲ್ ಹ್ಯಾವ್ ದ ಲೆಸ್ಸರ್ ಎನರ್ಜಿ. Clear or not? ABMO what? What is ABMO? Exactly opposite of this one. Anti-bonding molecular orbital. Okay? Another exactly opposite to complete. This is atom A, this is atom B, means atomic orbital of A, atomic orbital of B. Crust, trough, trough, crust. Destructive overlapping takes place. Overlapping takes place, but destructively take place. Both will not be combined. ಎರಡು combined ಆಗುವುದಿಲ್ಲ ಈಗ. This is what? Nuclei. This is also nucleus. This is one nucleus. This is one nucleus. ನಾನು ಯಾಕೆ ಮಧ್ಯೆ ಗ್ಯಾಪ್ ಮಾಡ್ಬಿಟ್ಟಾನೆ? ಮಧ್ಯೆ ಜಾಗ ಖಾಲಿ ಐತಿ. ಯಾಕೆ ಹೇಳು? ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಇಲ್ಲ. ಎಲ್ಲದ ಎಲೆಕ್ಟ್ರಾನ್ಸ್? ಎಲೆಕ್ಟ್ರಾನ್ ಡೆನ್ಸಿಟಿ ಈ ಕಡೆ ಐತಿ, ಎಲೆಕ್ಟ್ರಾನ್ ಡೆನ್ಸಿಟಿ ಈ ಕಡೆ. Means electron density you can't find in between the nuclei. You will find the electron density away from the nuclei. Nucleus na ಬಿಟ್ಟು ದೂರ ಇರ್ತಾವೋ, ನ್ಯೂಕ್ಲಿಯಸ್ ನ ಮಧ್ಯೆ ಇರಲ್ಲ. ನ್ಯೂಕ್ಲಿಯಸ್ ಬಿಟ್ಟು ಎಲ್ಲೇ ಹೋಗೈತೆ ಅಂತಂದ್ರೆ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ಗಳನ್ನ ಸ್ಟ್ರಾಂಗ್ ಆಗಿ ಹಿಡಿದಿಡುವುದಿಲ್ಲ. ಸ್ಟ್ರಾಂಗ್ ಆಗಿ ಹಿಡಿದಿರಲಿಲ್ಲ ಅಂತಂದ್ರೆ ಇಟ್ ವಿಲ್ ಹ್ಯಾವ್ ಹೈಯರ್ ಎನರ್ಜಿ. ಶೇಪಿಂಗ್ ಬರ್ಕೊಟ್ಟಿದ್ದಾರೆ. ದಿಸ್ ಇಸ್ BMO, ದಿಸ್ ಇಸ್ ABMO. ಇದು BMO, ಇದು ABMO. Understood or not? Okay. It is forming linearly. We can give the name for this one as a sigma. We can give the name for this one sigma star. Pi ಮತ್ತು pi star ಅಂದ್ರೆ ಏನಂತ ನೆಕ್ಸ್ಟ್ ನೋಡೋಣ ಬರ್ತದೆ. Okay. Clear or not? Now let us discuss about the important concept from the exam point of view. That is difference between BMO and ABMO. ಇದನ್ನ ಕೇಳ್ತಾರೆ. ನಿಮಗೆ differences between sigma bond and pi bond ಹೆಂಗೆ ಕೇಳ್ತಾರೋ ಅದೇ ರೀತಿ write the differences between bonding molecular orbital and anti-bonding molecular orbital ಅನ್ನೋದನ್ನ ಕೇಳ್ತಾರೆ. ಇಲ್ಲಿವರೆಗೂ ನಾನು ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಬಂದೆ, ಹೌದಿಲ್ಲ? ಅವನೇ ಪಾಯಿಂಟ್ಗಳನ್ನು ಬರೆದ್ಬಿಟ್ರೆ ಮುಗಿದೋಗ್ತೇನಿಲ್ಲ. ಡಿಸ್ಕಷನ್ ಮಾಡಿಬಿಟ್ಟು ನಾವೀಗ ಅವನ್ನೇ ನೀಟಾಗಿ ಬರೀಬೇಕಷ್ಟೇ. ಈಗ ಅದೇನು ಡಿಫ್ರೆನ್ಸಸ್ ಬಿಟ್ವೀನ್ bonding molecular orbital and anti-bonding molecular orbital. ಈ ಕಡೆ BMO ಬರ್ತೋ, ಈ ಕಡೆ ABMO. First one, formed by the BMO is formed by addition
addition of wave function. ಹೌದಾ? ಎಲೆಕ್ಟ್ರಾನ್ ವೇವ್ಗೆ ವೇವ್ ಅಂದ್ರೆ ಎಲೆಕ್ಟ್ರಾನ್ಗೆ ವೇವ್ ಕ್ಯಾರೆಕ್ಟರ್ ಆಯ್ತು ಅಂತ ಗೊತ್ತಾಯ್ತಲ್ಲ ನಿಮಗೆ. ಆ ವೇವ್ ಕ್ಯಾರೆಕ್ಟರ್ ಆಡ್ ಆಗೈತಿ ತೋರಿಸ್ತೀನಲ್ಲ, ಇದೇ ಮತ್ತೆ ಆಡ್ ಆಗಿದ್ದಕ್ಕೆ ಫಾರ್ಮ್ಡ್ ಬೈ ದ ಅಡಿಷನ್ ಆಫ್ ವೇವ್ ಫಂಕ್ಷನ್ ಆಫ್ ದ ಎಲೆಕ್ಟ್ರಾನ್ ವೇವ್. ಇಟ್ ಈಸ್ ಫಾರ್ಮ್ಡ್ ಬೈ ಸಬ್ಟ್ರಾಕ್ಷನ್. ಇಲ್ಲಿ ಆಡ್ ಆಗೈತಿ, ಇಲ್ಲಿ ಸಬ್ಟ್ರಾಕ್ಟ್ ಆಗೈತಿ. ಅಂದ್ರೆ ಡಿಸ್ಟ್ರಕ್ಟಿವ್ ಅನ್ನೋದನ್ನ ನಾವು ಇಲ್ಲಿ ಸಬ್ಟ್ರಾಕ್ಟ್ ಅನ್ನೋ ವರ್ಡ್ ಯೂಸ್ ಮಾಡಾಕತ್ತೇವೆ ಅಷ್ಟೇ. ಓಕೆ, formed by the subtraction of wave function of electrons. Wave function. Okay, it is formed by the addition of wave function of the two atomic orbitals. It is formed by the subtraction of wave function of two atomic orbitals. ಅಂದ್ರೆ ಒಂದು ಅಟಾಮಿಕ್ ಆರ್ಬಿಟಲ್ ಎರಡು ಅಟಾಮಿಕ್ ಆರ್ಬಿಟಲ್ ಕಂಬೈನ್ಡ್ ಆದಾಗ ಅಲ್ಲಿ BMO ಬರ್ತದೆ, ABMO ಬರ್ತದೆ. ಒಮ್ಮೆ BMO ಒಮ್ಮೆ ABMO ಅಲ್ಲ. ಅಟ್ ಅ ಟೈಮ್ BMO ಬಂದಿರ್ತದೆ, ABMO ಬಂದಿರ್ತದೆ. ಬಟ್ BMO will have the lower energy, ABMO will have the higher energy than the parent atomic orbitals. ಅವು ಯಾವ ಅಟಾಮಿಕ್ ಆರ್ಬಿಟಲ್ಗಳಿಂದ ಫಾರ್ಮ್ ಆಗ್ಯಾವ ಅವನ್ನ ಪೇರೆಂಟ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಕರೀತಾರೆ. ಓಕೆ, in this case electron density is high. Between electron density is high between two nuclei. electron nuclei ಗಳ ಮಧ್ಯೆ electron density ಇದೆ. ಇಲ್ಲಿ ಡಯಾಗ್ರಾಮ್ ತೋರಿಸಿಲ್ಲ, ನಾನು ಹೊಸ ಹೇಳಕತ್ತಿಲ್ಲ, ಅದನ್ನೇ ಹೇಳಕತ್ತೀನಿ. ಇದು ಇಲ್ಲಿ ಪ್ಲಸ್ ಅನ್ನೋ ಇದು ನ್ಯೂಕ್ಲಿಯಸ್ ಅಲ್ಲ, ಕ್ರಸ್ಟ್. ಇದು ಟ್ರಫ್, ಅದು ಎಲೆಕ್ಟ್ರಾನ್ ಅಲ್ಲ. ಓಕೆ, ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನೈತಿ BMO ಒಳಗ ನ್ಯೂಕ್ಲಿಯಗಳ ಮಧ್ಯೆ ಜಾಸ್ತಿ ಐತಿ. ಇಲ್ಲೇನಿಲ್ಲ ನೋಡಿ, ಖಾಲಿ ಜಾಗ ಇದೆ, ಏನೂ ಇಲ್ಲ ಇಲ್ಲಿ. ಓಕೆ, ಅದನ್ನ ಬರೀರಿ ಇಲ್ಲಿ. ಎರಡನೇ ಪಾಯಿಂಟ್, ಎಲೆಕ್ಟ್ರಾನ್ ಡೆನ್ಸಿಟಿ is lower or lesser between two nuclei. ಈಗ ನಾನು ಎರಡೇ ಅಟಾಮಿಕ್ ಆರ್ಬಿಟಲ್ ತಗೊಂಡಿರೋದ್ರಿಂದ 2 ನ್ಯೂಕ್ಲಿಯೈ ಅಂತ ತಗೊಂಡೆ. ನಾನು ಮೆನಿ ಇದ್ದಾಗ ಅವಷ್ಟು ನ್ಯೂಕ್ಲಿಯೈ ಅಂತ ಅರ್ಥ, 2 ಇರ್ಬೋದು, 4 ಇರ್ಬೋದು, ಅವಷ್ಟು ಅಂತ ಅರ್ಥ. ಓಕೆ, ನಾನು ಎರಡು ಎಕ್ಸಾಂಪಲ್ ನ್ಯೂಕ್ಲಿಯೈ ತಗೊಂಡು ಎಕ್ಸಾಂಪಲ್ ಕೊಟ್ಟಿನಿ ಅಷ್ಟೇ. ಥರ್ಡ್ ಒನ್, ಇಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಒಂದಕ್ಕೊಂದು ಲಿಂಕ್ ಹೆಂಗೈತಿ, ಫಸ್ಟಿಗೆ ಆಡ್ ಆಯಿತು ವೇವ್ ಫಂಕ್ಷನ್, ಇಲ್ಲಿ ಸಬ್ಟ್ರಾಕ್ಟ್. ಇಲ್ಲಿ ಆಡ್ ಆಗೈತಿ ಅಂತಂದ್ರೆ ಏನು, ಆಡ್ ಆಗಿದ್ರೆ ಅರ್ಥ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಅಡಿಷನ್ ಆಫ್ ಟು ವೇವ್ ಫಂಕ್ಷನ್ಸ್? ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಹೈ ಬಿಟ್ವೀನ್ ದ ನ್ಯೂಕ್ಲಿಯೈ, ದಟ್ ಇಸ್ ದ ಮೀನಿಂಗ್ ಆಫ್ ಅಡಿಷನ್. ಸಬ್ಟ್ರಾಕ್ಷನ್ ಮೀನಿಂಗ್ ವಾಟ್? ದೇರ್ ಇಸ್ ನೋ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ಬಿಟ್ವೀನ್ ದ ನ್ಯೂಕ್ಲಿಯೈ. ಈ ಡಾಟ್ ತೋರಿಸ್ತಾ ನೋಡಿದ್ರಿ, ಈ ಡಾಟ್ ಏನು ನೋಡಿ, ದಿಸ್ ಇಸ್ ದ ನ್ಯೂಕ್ಲಿಯೈ, ದೀಸ್ ಆರ್ ದ ನ್ಯೂಕ್ಲಿಯೈ, ಅವೇ ನ್ಯೂಕ್ಲಿಯಸ್ಗಳು. ಓಕೆ, ಈಗ ಎಲೆಕ್ಟ್ರಾನ್ ಡೆನ್ಸಿಟಿ ಮತ್ತೆ ಇಲ್ಲ ಅಂತ ಅರ್ಥ. ಎಲೆಕ್ಟ್ರಾನ್ ಡೆನ್ಸಿಟಿ ಮತ್ತೆ ಇದ್ದಕ್ಕೆ ಏನಾಗ್ತದೆ, ವಿಲ್ ಹ್ಯಾವ್ ಸ್ಟ್ರಾಂಗರ್ ಅಟ್ರಾಕ್ಷನ್. ಬಿಟ್ವೀನ್ ದ ಟು ಆಟಮ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವಾಗ ಮಧ್ಯೆ ಬರ್ತದೋ ಅವುಗಳ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಯಾವಾಗ ಮಧ್ಯೆ ಬರುವುದಿಲ್ಲೋ ಏನಾಗ್ತದೆ ಹಂಗಾರ, weaker. Attraction is weaker. If attraction is stronger, what happens? The molecule becomes stable. ಇಲ್ಲ ಒಂದಕ್ಕೊಂದು ಲಿಂಕ್ ಅದ ನೋಡ್ರಿ, ಒಂದು ಸೆಂಟೆನ್ಸ್ ಮಾಡ್ಬೇಕು ನೀವು ಅಷ್ಟೇ. Molecule is stable. Here molecule or bond, ಇದು ABM ಒಂದು ಬಾಂಡ್ ಅಂತ ಈಗ ಬಾಂಡ್ is unstable or not much stable. ಓಕೆ, ಒಂದಕ್ಕೊಂದು ನೀವು ಬಾಹ್ಯ ಕೊಡಿದ ಅವಶ್ಯಕತೆನೇ ಇಲ್ಲ, ಒಂದಕ್ಕೊಂದು ಮೀನಿಂಗ್ನ ಅರ್ಥ ಮಾಡ್ಕೊಂಡು ಬರಿತಾ ಬಂದ್ರೆ ಸಾಕು. ನೀವೇ ಎಕ್ಸಾಕ್ಟ್ ಆಗಿ ನೋಟ್ಸ್ ಆಗಿದ್ದ ಲೈನ್ಸ್ಗಳನ್ನೇ ಬರಿಬೇಕಂತಿಲ್ಲ, ಈ ಮೀನಿಂಗ್ಗಳು ಬರಬೇಕಿಲ್ಲ. ಹಂಗೆ ಅರ್ಥ ಮಾಡ್ಕೊಂಡ್ರೆ ಬಾಹ್ಯಾಟ್ ಮಾಡಬೇಡ್ರಿ, ಮಗಪ್ ಮಾಡಬೇಡ್ರಿ. ಅವನ್ನ ಎಲ್ಲಿವರೆಗೂ ಬಾಹ್ಯಾಟ್ ಮಾಡ್ತೀರಿ? ಇಷ್ಟು ದಪ್ಪ ಬುಕ್ ಅದಾವು, ನೋಟ್ಸ್ ಅದಾವು. ನಾನು ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟು ಇರ್ತಾವೆ. ಎಷ್ಟೊಂದು ಬಾಹ್ಯಾಟ್ ಮಾಡ್ತಾರೆ ಅದಕ್ಕೆ ತಿಳ್ಕೊಡ್ರಿ. ಅದಕ್ಕೆ ಅದಕ್ಕೆ ನಿಮಗೆ ಮೀನಿಂಗ್ ಹೇಳ್ಬಿಟ್ಟೆ ನಾನು. ಓಕೆ, ನೋಟ್ಸ್ ಒಳಗೆ ಇರ್ತಕ್ಕಂಥ ಸೆಂಟೆನ್ಸ್ಗಳನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡದೇ ಇರಬಹುದು.
ನೋಟ್ಸ್ ನಾನೇನು ಪಾಯಿಂಟ್ಗಳು ಕೊಟ್ಟೆ ಅದು ಅಷ್ಟು ಎಕ್ಸ್ಪ್ಲೈನ್ ಕೊಟ್ಟೆ ನಾನು. ಎಕ್ಸಾಕ್ಟಾಗಿ ಅದ ಲೈನ್ ಬರೀಬೇಕಂತ ಎಕ್ಸಾಮ್ ಇರೋದಿಲ್ಲ. ನೀವು ಹಂಗೆ ಬಾಹ್ಯಾಕ್ ಮಾಡಕ್ಕೆ ಹೋಗ್ತೀರಿ. ಇಡೀ ಮೀನಿಂಗನ್ನು ಇಡೀ ಸ್ಟೋರಿ ತಲೆಯೊಳಗೆ ಇಟ್ಕೊಳ್ರಿ, ಪಿಕ್ಚರ್ ಅದನ್ನು ನೀಟಾಗಿ ಬರೀತಾ ಹೋಗ್ರಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ಲಾಸ್ಟ್ ಪಾಯಿಂಟ್ ಏನಂದ್ರೆ ಆಲ್ರೆಡಿ ಹೇಳಿರೋದನ್ನ ಏನು, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆರ್ ಇಂಡಿಕೇಟೆಡ್ ಬೈ ಸಿಗ್ಮಾ ಆ್ಯಂಡ್ ಪೈ. Antibonding molecular orbitals are indicated by sigma star and pi. This is about what? The main thing, differences between BMO and ABMO. Okay, clear ಆತಲ್ಲ? ಇಲ್ಲಿ ಈ ಪೊಲರೈಸೇಷನ್ ಅಂತಕ್ಕಂಥ ಈ ಕಾನ್ಸೆಪ್ಟ್ ತಗೊಂಡು ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಇಲ್ಲಿ ಬೇರೆ ಇದೆ ನೋಡಿ, ಅಡಿಷನ್ ಆಫ್ ವೇವ್ ಫಂಕ್ಷನ್, ಸಬ್ಟ್ರಾಕ್ಷನ್ ಆಫ್ ವೇವ್ ಫಂಕ್ಷನ್. ಮೇನ್ ಇರೋದು ಇಷ್ಟ. ನೀವು ನೆನ್ಪಿಟ್ಟು ಅಲ್ಲಿ ನಾವು ಫಸ್ಟಿಗೆ ಹೇಳಿ ನೋಡ್ರಿ, ಕ್ಯಾರೆಕ್ಟರ್ಸ್ ಆರ್ ಸೈಲೆಂಟ್ ಫೀಚರ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳಿ ಅದನ್ನೇನು ಎಕ್ಸಾಮ್ನಾಗ ಕೇಳಂಗಿಲ್ಲ. ಹಂಗೆ ಅದು ಇದು ಏನು ಹೇಳ್ತಾ ಹೋಗ್ತದೆ ಅಂತ ಒಂದು ಇಂಟ್ರೊಡಕ್ಷನ್ ಹಂಗೆ ಕಾನ್ಸೆಪ್ಟ್, ಅದನ್ನೇನು ಎಕ್ಸಾಮ್ನಲ್ಲಿ ಕೇಳಂಗಿಲ್ಲ. ಎಕ್ಸಾಮ್ನಾಗ ಕ್ವಶನ್ ಕೇಳೋದಿಲ್ಲ ಅದು ನಿಮಗೆ ಅಷ್ಟೇ ಕಾನ್ಸೆಪ್ಟಿಗೆ ನಾಲೆಜ್ ಪರ್ಪಸ್ ಗೊತ್ತಿರಲಿಲ್ಲ ಅಷ್ಟಲ್ಲ. ಮೇನ್ ಅರ್ಥ ಮಾಡೋದು ನಿಮಗೆ ಕ್ವಶನ್ ಬರೋದೇನು ಇಲ್ಲ. ಇವತ್ತು ಹೇಳ್ತೊಳಗೆ ನಿಮ್ಗೆ ಕ್ವಶನ್ಸ್ ಎಲ್ಲಿ ಬರ್ತದೆ, ಡಿಫ್ರೆನ್ಸಸ್ ಬಿಟ್ವೀನ್ BMO and ABMO. And BMO ಅಂದ್ರೆ ಹೆಂಗೆ ಫಾರ್ಮ್ ಆಗ್ತೈತಿ, ಬೈ ದ ಕನ್ಸ್ಟ್ರಕ್ಟಿವ್ಲಿ ಓವರ್ಲ್ಯಾಪಿಂಗ್. ABMO ಹೆಂಗೆ ಫಾರ್ಮೇಷನ್ ಆಗ್ತೈತಿ, ಡಿಸ್ಟ್ರಕ್ಟಿವ್ಲಿ. ಈ ಬೇಕಾದ ಕೆಲವು ಕ್ಯಾರೆಕ್ಟರ್ಸ್ ಅಂತ ಕೇಳ್ಬರ್ತಾರೆ, ಕ್ಯಾರೆಕ್ಟರ್ಸ್ ಆಫ್ BMO. ಇದಕ್ಕೆ ತುಂಬ ಕ್ಯಾರೆಕ್ಟರ್ಸ್ ಫಾರ್ಮ್ ಬೈ ಅಡಿಷನ್ ಆಫ್ ವೇವ್ ಫಂಕ್ಷನ್, ಎಲೆಕ್ಟ್ರಾನಿಕ್ is higher in between the nuclei. They are having strong attraction, ಯಾಕೆ ಮಧ್ಯ ನ್ಯೂಕ್ಲಿಯಸ್ ಬಂದ್ಬಿಡುತ್ತೆ, they are stable. ಇದ್ರ ಕ್ಯಾರೆಕ್ಟರ್ಸ್ ಇವಾಗ ಇವೇ ನೋಟ್ಸ್ ಹೋಗಿ ಇದ್ದೇ ಕೊಟ್ಟೆ ನೋಡಿ. ಕ್ಯಾರೆಕ್ಟರ್ಸ್ ಅಂತ ಮೊದಲು ಕೊಡ್ತಾ ಹೋಗೇನಿ, ಆಮೇಲೆ ಡಿಫ್ರೆನ್ಸಸ್ ಕೊಟ್ಟೆ. ಎಲ್ಲ ಒಂದಾವು ಕ್ಯಾರೆಕ್ಟರ್ಸ್ ಓದಿದ್ರು ಒಂದೇ, ನೀವು ಡಿಫ್ರೆನ್ಸಸ್ ಎರಡು ಒಮ್ಮೆ ಓದ್ಕೊಂಡ್ಬಿಟ್ರು ಒಂದೇ. ನೀವು ಮೇನ್ ನೆನ್ಪಿಡ್ಬೇಕಾಗಿದ್ದೇನು ಇದನ್ನು, ಕ್ಯಾರೆಕ್ಟರ್ಸ್ ಅಂತನಾದರೂ ಓದ್ಕೋ, ಡಿಫ್ರೆನ್ಸಸ್ ಅಂತನಾದರೂ ಓದ್ಕೋ, ಎರಡು ಅವಾವು. ಓಕೆ, ಇವತ್ತು ಹೇಳಿದ್ದು ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗೈತೆ ಅನ್ಕೋ ಅಂತಂದರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಕೊಂಡು ಹೋಗ್ತದೆ. ಮೇನ್ ನೀವೇನು ನೆನ್ಪಿಟ್ಕೋ, ಇಲ್ಲೇ ನೋಡಿ, ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್, ಡಿಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್. BMO ಅಂತ ಬಂದತೆಯಪ್ಪ ಅಂತಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ನ್ಯೂಕ್ಲಿಯನ ಮಧ್ಯ ಬಂದತಿ. ಹೆಂಗೆ ವೇವ್ ಫಂಕ್ಷನ್ಸ್ ಆಡಗ. ABMO ಅಂತ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ನ್ಯೂಕ್ಲಿಯಗಳ ಮಧ್ಯೆ ಏನು ಎಲೆಕ್ಟ್ರಾನ್ ಇಲ್ಲ, ನ್ಯೂಕ್ಲಿಯ ಬಿಟ್ಟು ದೂರ ಅದಾವ ಎಲೆಕ್ಟ್ರಾನ್ಸ್, ರಿಪಲ್ಷನ್ ಆಗ್ಬಿಡುತ್ತೆ. ಇಫ್ ರಿಪಲ್ಷನ್ ಟೇಕ್ಸ್ ಪ್ಲೇಸ್, ನೋ ಸ್ಟ್ರಾಂಗ್ ಬಾಂಡ್ ವಿಲ್ ಬಿ ಫಾರ್ಮ್ಡ್, ದೆನ್ ಮಾಲಿಕ್ಯೂಲ್ ಬಿಕಮ್ಸ್ ಅನ್ಸ್ಟೇಬಲ್. ಮಾಲಿಕ್ಯೂಲ್ ಅನ್ಸ್ಟೇಬಲ್ ಆಗ್ತದೆ. ಅದಕ್ಕೆ BMOಗೆ ಲೆಸ್ ಎನರ್ಜಿ ಅಂತ ಹೇಳ್ತೇವೆ, ಸ್ಟೇಬಲ್ ಬಾಂಡ್ನ ಮಾಡ್ತೈತಿ. ABMOಗೆ ಹೈ ಎನರ್ಜಿ ಅಂತ ಹೇಳ್ತೈತಿ, ಅನ್ಸ್ಟೇಬಲ್ ಬಾಂಡ್ನ ಮಾಡ್ತದೆ. ಅದಕ್ಕೆ ಎಲೆಕ್ಟ್ರಾನ್ಸ್ಗಳು ಈಗ ನೋಡ್ರಿ, ಹಂಗೆ ನಾನು ಒಂದು ಎಕ್ಸಾಂಪಲ್ ಕೇಳ್ತೇನೆ. ಇರುವ 2 ಎಲೆಕ್ಟ್ರಾನ್ ಅದಾವ ಅಂದ್ರೆ ಇಲ್ಲಿ A ಅಂತಕ್ಕಂಥ ಒಂದು ಆಟಮ್, ಇದ್ರೊಳಗೆ 1 ಎಲೆಕ್ಟ್ರಾನ್ ಐತಿ, B ಅಂತಕ್ಕಂಥ ಇನ್ನೊಂದು ಆಟಮ್, ಅದ್ರಾಗ 1 ಎಲೆಕ್ಟ್ರಾನ್ ಐತಿ. ಎರಡು ಕೂತ್ಕೊಂಡು ಮಾಲಿಕ್ಯೂಲ್ ಹೇಗೆ ಬಂದು 2 ಎಲೆಕ್ಟ್ರಾನ್ ಬಂದು ಹಂಗಾದ. ಅಲ್ಲಿ 2 ಮಾಲಿಕ್ಯುಲರ್ ಆರ್ಬಿಟಲ್ ಅದಾವು, ಒಂದು BMO ಇನ್ನೊಂದು ABMO. ಹಂಗಾರೆ ಇವು 2 ಎಲೆಕ್ಟ್ರಾನ್ಗಳು ಮತ್ತೆ ಎಲ್ಲಿಗೆ ಹೋಗ್ತಾವ, BMO ಹೋಗ್ತಾವ, ABMO ಹೋಗ್ತಾವ. BMO ಹೋಗ್ತಾವ ಮೊದಲವು. ಅಪೋ ಪ್ರಿನ್ಸಿಪಲ್ ಎಲೆಕ್ಟ್ರಾನ್ಗಳು ಫಸ್ಟ್ ಎಲ್ಲಿಗೆ ಹೋಗ್ತಾವ, ಲೋವರ್ ಎನರ್ಜಿ ಆರ್ಬಿಟಲ್ ಹೋಗ್ತಾವ, ಮೊದಲು BMO ಹೋಗ್ತಾವ. ಹಾಗಾದ್ರೆ ABMO ಖಾಲಿ, ABMOದಾಗ ಎಲೆಕ್ಟ್ರಾನ್ ಇಲ್ಲ, ಯಾಕೆ ಇರೋ 2 ಎಲೆಕ್ಟ್ರಾನ್ ಮೊದಲು ಇಲ್ಲಿಗೆ ಹೋಗ್ತಾವ. ಈಗ ಏನಾದರೂ 4 ಎಲೆಕ್ಟ್ರಾನ್ಗಳು ಬಂದು ಬಿಟ್ರೆ, ಅಥವಾ ಮೊದಲು 3 ಎಲೆಕ್ಟ್ರಾನ್ ಇರ್ತದೆ, 2 ಎಲೆಕ್ಟ್ರಾನ್ 3 ಆಗಲಿಲ್ಲ, ಮೊದಲು 2 ಎಲ್ಲಿ ಹೋಗ್ತಾವೋ, ಇನ್ನು 1 ಇಲ್ಲಿ ಬರ್ತದೆ ABMO. 4 ಆದ್ರೆ ಇದಕ್ಕೆ 2, ಇದಕ್ಕೆ 2. ಹಿಂಗೆ ನೋಡಿ ಎಲೆಕ್ಟ್ರಾನ್ಗಳು ಅಂದರೆ ಎಲೆಕ್ಟ್ರಾನ್ ಫಿಲ್ ಹೆಂಗೆ ಮಾಲಿಕ್ಯುಲರ್ ಆರ್ಬಿಟಲ್ ಒಳಗೆ ಎಲೆಕ್ಟ್ರಾನ್ಸ್ಗಳು ಈ ರೀತಿ ಫಿಲ್ ಹಾಕೊಂತ ಹೋಗ್ತಾವೆ. ಮೊದಲು BMO, ಉಳಿದ್ರೆ ABMO, ಮತ್ತೆ ABMO ಅಲ್ಲ. ಯಾಕಂದ್ರೆ ABMO ಎಲೆಕ್ಟ್ರಾನ್ ಹೋಗ್ಬಿಟ್ರೆ ರಿಪಲ್ಷನ್ ಆಗತ್ತೆ. Okay, this much is about the molecular, the first class of the molecular orbital theory. Okay, thank you.